ಧರ್ಮಗಳ ನಡುವೆ ಕೋಮು ಗಲಭೆ ಸೃಷ್ಟಿಸಿ ಬಿಜೆಪಿ ರಾಜಕಾರಣ ಮಾಡುತ್ತಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದ್ದಾರೆ. ಗುಬ್ಬಿ ತಾಲೂಕಿನ ಚಿಕ್ಕ ಕುನ್ನಾಲ ಗ್ರಾಮದಲ್ಲಿ 99.80 ಲಕ್ಷ ರೂಪಾಯಿಗಳ ಮೌಲಾನಾ ಆಜಾದ್ ಮಾದರಿ ಶಾಲೆಯ ಹೆಚ್ಚುವರಿ ಕೊಠಡಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ತುಮಕೂರು ಲೋಕಸಭಾ ಚುನಾವಣೆಗೆ ಯಾರೇ ಅಭ್ಯರ್ಥಿಯಾದರೂ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವುದು ನಮ್ಮ ಗುರಿಯಾಗಿದೆ. ಇದೇ 10ರಂದು ಕಾಂಗ್ರೆಸ್ ಪಕ್ಷದ ಸಭೆಯನ್ನು ಕರೆದಿದ್ದು ಅಲ್ಲಿ ಯಾರು ಎಂದು ತೀರ್ಮಾನವಾಗುತ್ತದೆ. ಯಾರೇ ಅಭ್ಯರ್ಥಿಯಾದರೂ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುತ್ತೇವೆ ಎಂದರು. ಇನ್ನು ರಾಮ ಮಂದಿರದ ವಿಚಾರದಲ್ಲಿ ಬಿಜೆಪಿಗರು ಸಾಕಷ್ಟು ಧರ್ಮದ ರಾಜಕೀಯ ಮಾಡುತ್ತಿದ್ದಾರೆ. ಲೋಕಸಭಾ ಚುನಾವಣೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಈ ಧರ್ಮದ ಕಿಡಿ ಹಚ್ಚುವ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ನೋಡಿ, ನೀವು ಅವ್ರು ಹೇಳ್ತಕ್ಕಂಥದ್ದು ಒಂದು ಸುಳ್ಳನ್ನು 100 ಸಾರಿ ಹೇಳಿ ಸತ್ಯ ಮಾಡಬೇಕು ಅನ್ನೋದೇ RSSನ ಸಿದ್ಧಾಂತ ಆಗಿರ್ತಕ್ಕಂಥದ್ದು. ಆ ಸಿದ್ಧಾಂತದ ಪ್ರಕಾರ ಯಾವರು BJP ಬಾಯ್ಬಿಟ್ರು ಬರೀ ಸುಳ್ಳು ಹೇಳ್ತಾರೆ. ಯಾರು ಧರ್ಮದ ಬಗ್ಗೆ ಮಾತಾಡ್ತಾರೆ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡಲ್ಲ, ಮತ್ತೊಂದು ಮಾತಾಡಲ್ಲ. ಡೆವಲಪ್ಮೆಂಟ್ ಮಾಡುವಾಗ ಯಾರು ಈ ದೇಶದಾಗೆ ಭ್ರಷ್ಟಾಚಾರ ಅತಿ ಹೆಚ್ಚು ಭ್ರಷ್ಟಾಚಾರ ಆಗ್ಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಯಾರು? ವಿಜೇಂದ್ರನೇ ಕೇಳಿ, ವಿಜೇಂದ್ರಗೆ ಗೊತ್ತಿರುತ್ತೆ ಚೆನ್ನಾಗಿ ಸರ್. ಮತ್ತೆ ಕೊಡ್ತಲೇ ಇದೆ ಅವರು ಎಲೆಕ್ಷನ್ ಮುಗಿಯೋವರೆಗೂ. ಅವ್ರು ಯಾರು ಕನ್ಸಿಡರ್ ಮಾಡ್ತಾರೆ? ಅವರು ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಅವರು ಅಧಿಕಾರ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಮಾಡಿದ್ರು ಅಂತ ಒಂದ್ಸಲ ಆತ್ಮಾವಲೋಕನ ಮಾಡ್ಕೊಬೇಕು. ಅವರು ಯಾವ್ಯಾವ ಜನಾಂಗದ ಬಗ್ಗೆ ಎಷ್ಟೆಷ್ಟು ಪಿತೂರಿ ಮಾಡಿದರು, ಯಾರ್ಯಾರನ್ನ ಹೆಂಗೆ ನಡೆಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಅವರು ಒಂದು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಬೇಕು. ನಮ್ಮ ಸಂವಿಧಾನದಲ್ಲಿ ಎಲ್ಲರೂ ಇರಲಿಕ್ಕೆ, ಎಲ್ಲರೂ ಬದುಕಲಿಕ್ಕೆ ಅವಕಾಶ ಇದೆ. ಇಲ್ಲಿ ಇರ್ತಕ್ಕಂಥವ್ರು ಯಾರನ್ನಾರು ಇಲ್ಲಿಂದ ಓಡ್ಸೋಕ್ಕಾಗೈತೆ? ಅವರು 10 ವರ್ಷ ಮೋದಿ ಆ ರಾಜ್ಯ ದೇಶ ಆಳ್ಯವ್ರೆ. ಯಾರ್ಯಾರನ್ನ ಇದು ದೇಶ ಬಿಟ್ಟು ಓಡಿಸ್ಯವ್ರೆ? ಏನೂ ಅಲ್ಲ, ಇದು ಏನೂ ಅಲ್ಲ. ಧರ್ಮದ ನಡುವೆ ಗೊಂದಲವನ್ನು ಸೃಷ್ಟಿ ಮಾಡಿ ಅವರು ಚುನಾವಣೆ ಗೆಲ್ತಕ್ಕಂಥದ್ದೇ ಅವರ 1 ಪಾಯಿಂಟ್ ಅಜೆಂಡಾ ಆಗಿರ್ತಕ್ಕಂಥದ್ದು.